ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಗೋವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ತಥಾಸ್ತು ಗೋಶಾಲೆಯ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿ ಜೊತೆ ಪತ್ರಕರ್ತ ಬಸವರಾಜು ಬಿಗ್ ಟಾಕ್. ಹೌದು, ಕಿತ್ತೂರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಗೋಶಾಲೆಗಳಲ್ಲಿ ಒಂದಾದ ಪ್ರಸ್ತುತ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಎನ್ ಪ್ರಶಾಂತ್ ರಾವ್ ನಿರ್ವಹಣೆ ಮಾಡುತ್ತಿರುವ ಬೆಳಗಾವಿ ಜಿಲ್ಲೆಯ ಯಮನಕನಮರಡಿ ವಿಧಾನಸಭಾ ಕ್ಷೇತ್ರ ಶಿವಾಪುರ ಗ್ರಾಮದ ಕಾದಂಚಿನಲ್ಲಿರುವ ತಥಾಸ್ತು ಗೋಶಾಲೆಯ ಪೂಜ್ಯ ಶ್ರೀಗಳಾದ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಜೊತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದಿದ್ದಾರೆ. ಅದೇನು ಕೇಳಿದ್ದಾರೆ, ಅದೇನು ಹೇಳಿದ್ದಾರೆ ಅಂತ ನೀವೇ ನೋಡಿ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಗೋವುಗಳು ಒಂದು ರೀತಿ ಗೋ ಆರಾಧನೆ ಮತ್ತೆ ಗೋಶಾಲೆಗಳು ಅನಾದಿ ಕಾಲದಿಂದಲೂ ಒಂದ್ ರೀತಿ ಹಿಂದೂಸ್ತಾನ ಒಂದ್ ರೀತಿ ಭಾರತ ದೇಶ ಅಂದ್ರೆ ವೇದಗಳ ಕಾಲದಿಂದಲೂ ಸಹ ಒಂದ್ ರೀತಿ ಗೋ ಆರಾಧನೆಗೆ, ಗೋ ಶಾಲೆಗೆ ಮತ್ತೆ ಗೋ ಪಶುಪಾಲನೆಗೆ ಸಾಕಷ್ಟು ಹೆಸರಿದೆ. ಈ ಗೋವುಗಳ ಒಂದ್ ರೀತಿ ಪೂಜೆಗಳ ಮೂಲಕ ಗೋವಿನಲ್ಲಿರ್ತಕ್ಕಂಥ ಹಲವಾರು ವಿವಿಧ ಮೂತ್ರದ ಮೂಲಕ ಮತ್ತೆ ವಿಶೇಷವಾಗಿ ಸಾಕಷ್ಟು ವಿವಿಧ ರೀತಿಯಲ್ಲಿ ಒಂದ್ ರೀತಿ ರಾಜಾದಿ ರಾಜ ಕಾಲದಿಂದಲೂ ಸಹ ಗೋ ಪೂಜೆಗಳನ್ನ ಮತ್ತೆ ಗೋ ಆರಾಧನೆ ಮಾಡ್ಕೊಂತ ಬಂದಿದ್ರು. ಇತ್ತೀಚೆಗೆ ಗೋಹತ್ಯೆ ಮತ್ತೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ನಮ್ಮ ದೇಶ ಮತ್ತೆ ಸಾಕಷ್ಟು ಪ್ರಪಂಚದಲ್ಲಿ. ಮೊದ್ಲು ಆಗ್ತಿರ್ಲಿಲ್ಲ, ಗೋವುಗಳಿಗೆ ವಿಶೇಷ ಸ್ಥಾನ ಇತ್ತು, ದೈವ ಸ್ಥಾನ ಇತ್ತು. ಇಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಂದಿದ ತಕ್ಷಣ ಸಾಕಷ್ಟು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು ತಥಾಸ್ತು ಗೋಶಾಲೆ. ವಿಶೇಷವಾಗಿ ತಥಾಸ್ತು ಗೋಶಾಲೆ ಇರ್ತಕ್ಕಂಥದ್ದು ಒಂದ್ ರೀತಿ ಕುಂದರ ನಾಡು ಅಂದ್ರೆ ತಪ್ಪಾಗ್ಲಾರ್ದು. ಇದೇ ನಮ್ಮ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಮಕನಮರಡಿ ತಾಲೂಕಿನ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ರಸ್ತೆಯಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಕ್ಕ ಒಂದು ಶಿವಾಪುರ ಅಂತ ಬರ್ತದೆ. ಅಲ್ಲೇ ಸಹ ಒಂದ್ ರೀತಿ ಕಾಡಂಚಿನ ಪ್ರದೇಶದಲ್ಲಿದೆ. ಐತಿಹಾಸಿಕ ಒಂದ್ ರೀತಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಒಂದ್ ರೀತಿ ನೇತೃತ್ವದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಪ್ರಸ್ತುತ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಐಹೊಳೆ ಅವರ ಒಂದ್ ರೀತಿ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥ ತಥಾಸ್ತು ಗೋಶಾಲೆ.